ಹೋದ ವರ್ಷ 43,176 ಜನ ಸದಸ್ಯರ ಸಂಖ್ಯೆ ಇತ್ತು. ಈ ವರ್ಷ 52,426 ಸದಸ್ಯರ ಸಂಖ್ಯೆ ಆಗಿದೆ. ಅಂದರೆ ಸುಮಾರು 21%, 21.42% ಅಷ್ಟು ನಮ್ಮ ಸದಸ್ಯರ ಸಂಖ್ಯೆಯಲ್ಲಿ ಜಾಸ್ತಿಯನ್ನು ನಾವು ಕಂಡಿದ್ದೀವಿ. ಅದೇ ರೀತಿ ಶೇರ್ ಕ್ಯಾಪಿಟಲ್ ಈ ವರ್ಷ 2,79,35,100 ರೂಪಾಯಿ. ಹೋದ ವರ್ಷಕ್ಕಿಂತಲೂ ಕೂಡ ಸುಮಾರು 40,36,500 ರೂಪಾಯಿಯನ್ನು ನಾವು ಒಂದು ಹೆಚ್ಚಳಿಕೆಯನ್ನು ಶೇರ್ ಕ್ಯಾಪಿಟಲ್ದಲ್ಲಿ ಮಾಡಿದ್ದೀವಿ. ಸುಮಾರು 16% ಶೇರ್ ಕ್ಯಾಪಿಟಲ್ದಲ್ಲಿ ಪ್ರೋಗ್ರೆಸ್ಸನ್ನು ನಾವು ಕಂಡಿದ್ದೀವಿ. ಅದ್ರ ಜೊತೆನೆ ರಿಸರ್ವ್ ಆ್ಯಂಡ್ ಅದರ್ ಫಂಡ್ಸ್ ನೋಡಿದ್ರೆ ಹೋದ ವರ್ಷ 10,47,73,472 ರೂಪಾಯಿ ಇತ್ತು. ಈ ವರ್ಷ 13,21,04,063 ರೂಪಾಯಿ. ಈ ರೀತಿಯಾದಂಥ ರಿಸರ್ವ್ ಆ್ಯಂಡ್ ಅದರ್ ಫಂಡ್ಸ್ದಲ್ಲಿ ಸುಮಾರು 26% ಪ್ರೋಗ್ರೆಸ್ ಮತ್ತು ಗ್ರೋತ್ವನ್ನು ನಾವು ಈ ಬಾರಿ ಕಂಡಿದ್ದೀವಿ. ಎಲ್ಲಕ್ಕಿಂತ ಮಹತ್ವದಂದರೆ ಡಿಪಾಸಿಟ್ಸ್ ಹೋದ ವರ್ಷ 330,73,26,133 ರೂಪಾಯಿ ಇತ್ತು. ಈ ವರ್ಷ ಡಿಪಾಸಿಟ್ಸ್ ನಮ್ಮದು 424,67,92,90 ರೂಪಾಯಿ. ಈ ರೀತಿ 27% ಗ್ರೋತ್ವನ್ನು ನಾವು ಡಿಪಾಸಿಟ್ದಲ್ಲಿ ಕಂಡಿದ್ದೀವಿ. ಅಂದರೆ ಸುಮಾರು 92 ಕೋಟಿ ಅಷ್ಟು ಹೆಚ್ಚಳಿಕೆಯನ್ನು ನಾವು ಡಿಪಾಸಿಟ್ಸ್ದಲ್ಲಿ ಮಾಡಿದ್ದೀವಿ. ಅದರ ಜೊತೆನೆ ಲೋನ್ಸ್ ಆ್ಯಂಡ್ ಅಡ್ವಾನ್ಸ್ದಲ್ಲಿ ಹೋದ ವರ್ಷ 163 ಕೋಟಿ ಇತ್ತು. ಈ ವರ್ಷ 254,25,08,818 ರೂಪಾಯಿ. ಅಂದರೆ ಲೋನ್ಸ್ದಲ್ಲೂ ಕೂಡ ಸುಮಾರು 90 ಲಕ್ಷ ಗ್ರೋತ್ವನ್ನು ಕಂಡಿದ್ದೀವಿ. ಸುಮಾರು 55% ಗ್ರೋತ್ವನ್ನು ನಾವು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ದಲ್ಲಿ ಮಾಡಿದ್ದೀವಿ. ಅದರ ಜೊತೆನೆ ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ಹೋದ ವರ್ಷ 130 ಕೋಟಿ ಇತ್ತು. ಈ ವರ್ಷ 136,96,94,203 ರೂಪಾಯಿ. ಅಂದರೆ ಸುಮಾರು 6% ಅಷ್ಟು ಗ್ರೋತ್ವನ್ನು ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಸ್ದಲ್ಲಿ ಮಾಡಿದ್ದೀವಿ. ಮತ್ತು ವರ್ಕಿಂಗ್ ಕ್ಯಾಪಿಟಲ್ಸ್ದಲ್ಲಿ ಬಂದಾಗ ಹೋದ ವರ್ಷ 344 ಕೋಟಿ ಇತ್ತು. ಈ ವರ್ಷ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ 440 ಕೋಟಿ 68,31,253 ರೂಪಾಯಿ. ಅಂದರೆ ಸುಮಾರು 27% ವರ್ಕಿಂಗ್ ಕ್ಯಾಪಿಟಲ್ದಲ್ಲಿ ನಾವು ಗ್ರೋತ್ವನ್ನು ನೋಡಿದ್ದೀವಿ. ಮತ್ತು ಜ್ಯೋತಿದಲ್ಲಿ ಬರೇ ನಮ್ಮ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬಿಟ್ಟು ಕೂಡ ನಮ್ಮ ಬಜಾರ್ಸ್ಗಳನ್ನು ನಾವು ಸುಮಾರು ರಿಟೇಲ್ ಸ್ಟೋರ್ಸ್ 18 ನಡೆಸ್ತಾ ಇದ್ದೀವಿ. ಅಂದರೆ ಟೋಟಲ್ ಶಾಖೆಗಳು ನಮ್ದು 82. ಅದರಲ್ಲಿ 64 ಶಾಖೆ ಇದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಅದಾದ ಮೇಲೆ 18 ಶಾಖೆಗಳು ಇದು ರಿಟೇಲ್ ಸೆಕ್ಟರ್. ಅಂದರೆ ನಮ್ಮ ಜ್ಯೋತಿ ಬಜಾರ್ಸ್ ಇರ್ಬೋದು, ಪ್ರಿಂಟಿಂಗ್ ಪ್ರೆಸ್ ಇರ್ಬೋದು, ಅದರದ್ದು ಕೂಡ ರಿಪೋರ್ಟ್ ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಟ್ಟು ಪರ್ಚೇಸಸ್ ಈ ವರ್ಷ 22,43,44,145 ರೂಪಾಯಿ. ಹೋದ ವರ್ಷಕ್ಕಿಂತಲೂ ಸುಮಾರು 23% ಪರ್ಚೇಸಸ್ದಲ್ಲಿ ನಾವು ಗ್ರೋತನ್ನು ಕಂಡಿದ್ದೀವಿ. ಸೇಲ್ಸ್ ಬಂದಾಗ ಹೋದ ವರ್ಷ 21 ಕೋಟಿ ಇತ್ತು. ಈ ಬಾರಿ 25,7,73,877 ರೂಪಾಯಿ. ಈ ವರ್ಷ ಸುಮಾರು 17% ಸೇಲ್ಸ್ದಲ್ಲಿ ನಾವು ಗ್ರೋತನ್ನು ಕಂಡಿದ್ದೀವಿ. ಮತ್ತು ಒಟ್ಟಾರೆ ನೆಟ್ ಪ್ರಾಫಿಟ್ ಈ ವರ್ಷ 2,01,21,678 ರೂಪಾಯಿ. ಅಂದರೆ ಹೋದ ವರ್ಷಕ್ಕಿಂತಲೂ ಸುಮಾರು 28 ಲಕ್ಷ ರೂಪಾಯಿ ನಮ್ಮ ನೆಟ್ ಪ್ರಾಫಿಟ್ ಜಾಸ್ತಿ ಆಗಿದೆ. ಸುಮಾರು 16% ಗ್ರೋತ್ವನ್ನು ಕಂಡಿದ್ದೀವಿ. ಮತ್ತು ನಂಬರ್ ಆಫ್ ಬ್ರಾಂಚಸ್ ಈ ವರ್ಷ 82 ಬ್ರಾಂಚಸ್ಗಳನ್ನು ನಾವು ಈ ವರ್ಷ ಆ್ಯಸ್ ಆನ್ ಟುಡೇ 82 ಬ್ರಾಂಚಸ್ ಇದ್ದಾವೆ. ಹೋದ ವರ್ಷ 81 ಇತ್ತು. ಅಂದರೆ ಈ ವರ್ಷ ಬರೀ ಒಂದು ಬ್ರಾಂಚನ್ನು ನಾವು ಜಾಸ್ತಿ ಮಾಡಿದ್ದೀವಿ. ಆದರೆ ಬರ್ತಕ್ಕಂಥ ವರ್ಷದಲ್ಲಿ ಏನು 26-27 ಸಾಲಿನ ಒಂದು ಫೈನಾನ್ಷಿಯಲ್ ಇಯರ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಸುಮಾರು 6 ಶಾಖೆಗಳನ್ನು ನಾವು ಹೊಸದು ಮಾಡೋ ಒಂದು ಪ್ಲ್ಯಾನನ್ನು ಮಾಡಿದ್ದೀವಿ. ಅದು ಯಾವುದ್ಯಾವುದಂದರೆ ಹಾರುಗೇರಿ, ಅಥಣಿ, ಜಾಗನೂರ್, ಚುಂಚನೂರ್, ಯಲಿಮುನ್ನೋಳಿ ಮತ್ತು ಖಂದಾಳ್. ಈ ರೀತಿ 6 ಶಾಖೆಗಳನ್ನು ಈ ಒಂದು ವರ್ಷದಲ್ಲಿ ಫೈನಾನ್ಷಿಯಲ್ ಇಯರ್ದಲ್ಲಿ ನಾವು ಹೊಸದಾಗಿ 6 ಶಾಖೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತು ಒಟ್ಟು ನಮ್ಮ ಟೋಟಲ್ ಬಿಸ್ನೆಸ್ ಟರ್ನ್ ಓವರ್ ಈ ವರ್ಷ ನೋಡಿದ್ರೆ ಸುಮಾರು 726 ಕೋಟಿ ಒಂದು ಟೋಟಲ್ ಬಿಸ್ನೆಸ್ ಟರ್ನ್ ಓವರ್ವನ್ನು ನಾವು ಮಾಡಿದ್ದೀವಿ. ಹೋದ ವರ್ಷ ಬರೀ ಅದು 535 ಕೋಟಿ ಇತ್ತು. ಅಂದರೆ ಸುಮಾರು 35% ಗ್ರೋತ್ವನ್ನು ನಾವು ಟೋಟಲ್ ಬಿಸ್ನೆಸ್ ಟರ್ನ್ ಓವರ್ದಲ್ಲಿ ಕಂಡಿದ್ದೀವಿ. ಅದಕ್ಕೆ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ಎಲ್ಲ ಗ್ರಾಹಕರಿಗೆ, ಯಾರ್ಯಾರು ನಮ್ಮ ಜ್ಯೋತಿ ಸಂಸ್ಥೆ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು ನಮ್ಮ ಜೊತೆ ಬಿಸ್ನೆಸ್ ಮಾಡ್ತಕ್ಕಂಥ ನಮ್ಮ ಎಲ್ಲ ಗ್ರಾಹಕರಿಗೆ ನಾನು ಜೊಲ್ಲೆ ಪರಿವಾರ ವತಿಯಿಂದ ಮತ್ತು ಇಡೀ ನಮ್ಮ ಏನು ಸಂಚಾಲಕ ಮಂಡಳ ಸದಸ್ಯರಿದ್ದಾರೆ ಅವರೆಲ್ಲರ ವತಿಯಿಂದ ಅವ್ರಿಗೆ ನಾನು ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಿಕ್ಕೆ ಬಯಸ್ತೀನಿ. ಮತ್ತು ಮುಂದೆ